ರಾಜಸ್ಥಾನದ ಉದಯಪುರ ಪ್ರವಾಸದ 2ನೇ ವಿಡಿಯೋಗೆ ಸ್ವಾಗತ. ನಾವು ಏರ್ಪೋರ್ಟ್ನಿಂದ ಹೊರಗಡೆ ಬಂದ ತಕ್ಷಣ ನಾವು ಉಳಿದುಕೊಳ್ಳಲು ಒಂದು ಒಳ್ಳೆಯ ರೆಸಾರ್ಟ್ ಕಾಯ್ದಿರಿಸಲಾಗಿತ್ತು. ಆ ರೆಸಾರ್ಟ್ನ ಹೆಸರೇ ದಿ ಅನಂತ ಉದಯಪುರ. ಅಲ್ಲಿಂದ ನಾವು ಸ್ಟ್ರೈಟು ಎಲೆಕ್ಟ್ರಿಕ್ ಗಾಡಿ ತಗೊಂಡು ನಮ್ಮ ರೂಮ್ಗೆ ಹೊರಟು. ಅಲ್ಲಿಂದ ಹೋಯ್ತಾ ನಮ್ಗೆ ಅನ್ಸಿದ್ದು ಏನಂತಂದರೆ, ಸರಿಸುಮಾರು ಈ ರೆಸಾರ್ಟು 100ರಿಂದ 150 ಎಕರೆಯಲ್ಲಿದೆ. ಅದು ಬೆಟ್ಟದ ಮಧ್ಯದಲ್ಲಿರೋದು. ಬೆಟ್ಟನೇ ಕೊರೆದು ಇವು ರೆಸಾರ್ಟ್ ಮಾಡಿರೋದು. ತುಂಬ ಸುಂದರವಾಗಿದೆ. ಆಮೇಲೆ ಈ ರೆಸಾರ್ಟಲ್ಲಿ ವಿಶೇಷ ಏನಂದರೆ 350ರಿಂದ 400 ರೂಮ್ಗಳಿದೆ. ತುಂಬ ಚೆನ್ನಾಗಿತ್ತು. ಆಮೇಲೆ ಅಲ್ಲಿಂದ ನೇರವಾಗಿ ನಾವು ಉಳ್ಕೊಳ್ಬೇಕಾಗಿರುವಂತಹ ಕಾಟೇಜ್ ಅಂದರೆ ರೂಮ್ಗೆ ರೂಮ್ನ ಹೋದ ತಕ್ಷಣ ಒಂದೊಳ್ಳೆ ಫೋಟೋ ವಿಡಿಯೋ ಮಾಡ್ಕೊಳ್ಳೋ ಅಂದ್ಬಿಟ್ಟು ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನಾವು ಉಳ್ಕೊಂಡಿದ್ದ ರೂಮು ಇದು ನೋಡಿ, ತುಂಬ ಚೆನ್ನಾಗಿದೆ. ಹಾಗೆ ಎಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಅದೆಲ್ಲ ನೋಡಿದ ತಕ್ಷಣ ಬನ್ನಿ, ಇವಾಗ ನಿಮಗೆ ಹೊರಗಡೆ ಬಾಲ್ಕನಿ ತೋರಿಸ್ತೀನಿ. ಬಾಲ್ಕನಿ ಬಂದ ತಕ್ಷಣ ನೀವು ಯಾವುದೋ ಕಾಡಂಚಿಗೆ ಬಂದಿರೋ ರೀತಿ ಫೀಲ್ ಆಗುತ್ತೆ. ಅದನ್ನ ಮುಗಿಸ್ಕೊಂಡು ಇವತ್ತು ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಥ್ಯಾಂಕ್ ಯು, ಧನ್ಯವಾದಗಳು.